ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 16 ಜನವರಿ 2026. ಮುರಳಿ महावाक्यಗಳು. मीठे बच्चे, तुम जो भी कर्म करते हो उसका फल अवश्य मिलता है. निष्काम सेवा तो केवल एक बाबा ही करते हैं. ಮಧುರ ಮಕ್ಕಳೇ, ತಾವು ಏನೆಲ್ಲ ಕರ್ಮವನ್ನು ಮಾಡ್ತೀರಿ ಅಂದರೆ ಈ ಪಾತ್ರ ಏನೆಲ್ಲ ಅಭಿನಯದೊಳಗೆ ಕರ್ಮ ಮಾಡ್ತದೆ, ಆ ಕರ್ಮಕ್ಕೆ ತಕ್ಕಂಥ ಫಲ ಅವಶ್ಯ ಪ್ರಾಪ್ತಿಯಾಗ್ತದೆ. ನಿಷ್ಕಾಮ ಸೇವೆ ಮಾಡುವಂಥವರು ಕೇವಲ ಬಾಬಾ ಮಾತ್ರ ಇದ್ದಾರೆ. ಅಂದರೆ ಬಾಬಾ ಶರೀರ ರಹಿತಿದ್ದಾರೆ, ಹೀಗಾಗಿ ಅವರು ವಾಪಸ್ ಸ್ವಯಂ ಪರಿಪೂರ್ಣ ಇದ್ದಾರೆ, ಭರ್ಪೂರ್ ಇದ್ದಾರೆ, ಸಂಪನ್ನ ಇದ್ದಾರೆ, ಸಾಗರ ಇದ್ದಾರೆ ಬಾಬಾ. ಸಾಗರ ಬಾಬಾ ಶರೀರದಿಂದ ಡಿಟ್ಯಾಚ್ ಇರೋದ್ರಿಂದ ಅವರು ಶರೀರದ ಮೂಲಕ ಕರ್ಮವನ್ನು ಮಾಡುವುದಿಲ್ಲ. ಯಾವ ಕರ್ಮವನ್ನು ಜ್ಞಾನ ಕೊಡುವಂಥದ್ದು, ನಮಗೆ ಸತ್ಯ ಜಾಗೃತಿ ಮಾಡುವಂಥದ್ದು ಮಾಡ್ತಿದ್ದಾರೆ. ಆದರೆ ಇದ್ರ ಫಲನೂ ಕೂಡ ಬಾಬಾ ಬಯಸೋದಿಲ್ಲ. ಯಾಕಂದರೆ ಬಾಬಾ ಸುಪ್ರೀಂ ಇದ್ದಾರೆ. ಬಾಕಿ ತಾವೇನು ಈ ಶರೀರದ ಮೂಲಕ ಏನೆಲ್ಲ ಕರ್ಮ ಮಾಡ್ತೀರಿ, ಆ ಕರ್ಮದ ರಿಟರ್ನ್ ಫಲ ಅವಶ್ಯ ಸಿಗ್ತದೆ. ಯಾರಿಗೆ ಸಿಗ್ತದೆ? ಯಾರು ಕರ್ಮ ಮಾಡಿದ್ದಾರೆ? ಪಾತ್ರದ ಮನಸ್ಸು. ಈ ಪಾತ್ರ ಹಾಗೂ ಪಾತ್ರದ ಮನಸ್ಸಿನಿಂದ ಆತ್ಮ ಸದಾ ಭಿನ್ನ ಇದೆ. ಹೀಗಾಗಿ ಆತ್ಮ ಹಿಸಾಬ್ ಕಿತಾಬ್, ಆತ್ಮ ಫಲ ಅಫಲ ಇವುಗಳಿಂದ ಸದಾ ಭಿನ್ನ ಇದೆ. ಆದರೆ ರೋಲ್ ಹಾಗೂ ರೋಲ್ನ ಮನಸ್ಸು ಏನು ಕರ್ಮ ಮಾಡ್ತದೋ ಆ ಕರ್ಮದ ಫಲ ಅವಶ್ಯ ಪ್ರಾಪ್ತಿ ಆಗ್ತದೆ. ಅಂದ ಮೇಲೆ ನಿಷ್ಕಾಮ ಅರ್ಥಾರ್ಥ ಕಾಮನೆಗಳಿಲ್ಲದೆ, ಇಚ್ಛೆ ಇಲ್ಲದೆ, ಒಳ್ಳೆಯದಾಗಬೇಕು, ನನ್ನ ಜೀವನ ಶ್ರೇಷ್ಠ ಆಗಬೇಕು ಅನ್ನುವಂಥ ಇಚ್ಛೆಗಳಿಂದ ಮುಕ್ತಿ ಇರೋರು ಮಾತ್ರ ಕೇವಲ ಬಾಬಾ ಇದ್ದಾರೆ. ಪ್ರಶ್ನೆ, ये क्लास बड़ा वंडरफुल है कैसे? यहाँ मुख्य मेहनत कौन सी करनी होती है? ಈ ತರಗತಿ, ಇಲ್ಲಿಯ ಕ್ಲಾಸ್ ಭಾಳ ಅದ್ಭುತ ಇದೆ. ಇಲ್ಲಿ ಮುಖ್ಯ ಪರಿಶ್ರಮ ಯಾವುದು ಮಾಡಲಾಗ್ತಾ ಇದೆ? ಬಾಬಾ ಹೇಳ್ತಾರೆ ಉತ್ತರದಲ್ಲಿ, ಯಹಿ ಏಕ್ ಕ್ಲಾಸ್ ಹೇ ಜಿಸ್ಮೆ ಛೋಟೆ ಬಚ್ಚೆ ಭಿ ಬೈಠೆ ತೋ ಬೂಢೆ ಭಿ ಬೈಠೆ ಹೇ. ಇದು ಒಂದು ಇಂಥ ಕ್ಲಾಸ್ ಇದೆ, ಇಲ್ಲಿ ಚಿಕ್ಕ ಮಕ್ಕಳು ಇದ್ದಾರೆ ಓದುವಂಥವರು, ವಯಸ್ಸಾದಂಥ ವೃದ್ಧರೂ ಇದ್ದಾರೆ. ಅರ್ಥಾತ್ ರೋಲ್ ಒಳಗೆ ಎಲ್ಲ ಥರದವರು ಅದಾರ. यह क्लास ऐसा वंडरफुल है जो इसमें अहिल्याए कुब्जाए साधु भी आकर एक दिन यहाँ बैठेंगे. ಈ ಕ್ಲಾಸ್ನಲ್ಲಿ ಬಾಬಾ ಹೇಳ್ತಾರೆ, ನಿರಾಕಾರ ತಂದೆ ಕೊಡುವಂಥ ಜ್ಞಾನ ನಿರಾಕಾರ ಆತ್ಮಾರೂಪಿ ಮಕ್ಕಳಿಗಿರೋದ್ರಿಂದ ಇಲ್ಲಿ ಆ ನಿರಾಕಾರ ಆತ್ಮರು ಡ್ರಾಮಾದ ಅನುಸಾರ ತಮಗೆ ಸಿಕ್ಕಿರುವಂತಹ ಯಾವ ಮನುಷ್ಯ ಪಾತ್ರ ಇದೆ, ಈ ಪಾತ್ರದಲ್ಲಿ ಆ ಶರೀರದ ಆಯುಷ್ಯ ಚಿಕ್ಕದಿರ್ಬೋದು, ಯುವಾನಿ ಇರ್ಬೋದು, ವೃದ್ಧನೇ ಇರ್ಬೋದು, ಅದು ಕೇವಲ ಪಾತ್ರ ಮಾತ್ರ. ಕಿವಿಗಳು ಕೇಳಿಸ್ಕೊಳ್ಳಲ್ಲ, ಕಿವಿಗಳ ಮೂಲಕ ಕೇಳಿಸ್ಕೊಳ್ಳೋದು ಆತ್ಮ ಅರ್ಥಾತ್ ಮನಸ್ಸು. ಅಂದಮೇಲೆ ಬಾಬಾ ಹೇಳ್ತಾರೆ, ಇಲ್ಲಿ ಆ ಮನಸ್ಸಿಗೆ ಸತ್ಯ ಜ್ಞಾನ ಕೊಡೋದ್ರಿಂದ ಇಲ್ಲಿ ವಯಸ್ಸಿನ ಯಾವುದೇ ರೀತಿಯ ಭೇದ ಭಾವ ಇಲ್ಲ. ಹೇಗೆ ಸ್ಥೂಲವಾದಂಥ ಕಾಲೇಜ್ಗಳಲ್ಲಿ, ಅನ್ಯ ಕಾಲೇಜ್ಗಳಲ್ಲಿ ಹೇಗೆ ವಯೋಮಿತಿ ಇದೆ, ಕೆಲವೊಂದು ಕ್ರೈಟೇರಿಯಾ ಇದೆ, ಹಾಗೆ ಈ ಕಾಲೇಜಿನಲ್ಲಿ ಯಾವುದೇ ರೀತಿಯ ವಯೋಮಿತಿ ಇಲ್ಲ. ಯಾಕಂದರೆ ವಯಸ್ಸು ಸ್ಥೂಲ ಜಗತ್ತಿನ ಪಾತ್ರದಲ್ಲಿ ಬರ್ತದೆ. ಈ ನಾಲೆಜ್ ಸೂಕ್ಷ್ಮ ಇದೆ, ಗುಪ್ತ ಇದೆ. ಗುಪ್ತನಾದ ಆತ್ಮ ಮಾತ್ರ ಇದನ್ನು ಕೇಳಿಸ್ಕೊಳ್ತದೆ. ಮತ್ತು ಬಾಬಾ ಹೇಳ್ತಾರೆ, ಈ ಕ್ಲಾಸ್ನಲ್ಲಿ ಅದ್ಭುತ ಏನಪ್ಪ ಅಂತಂದ್ರೆ, ಇಲ್ಲಿ ಅಹಿಲ್ಯರು, ಕುಬ್ಜೆಯರು, ಸಾಧು ಇವರು ಕೂಡ ಒಂದು ದಿನ ಬಂದು ಇಲ್ಲಿ ಕ್ಲಾಸ್ ಕೇಳ್ತಾರೆ. ಅಂದರೆ ಈ ಸತ್ಯ ಜ್ಞಾನವನ್ನು ತಗೊಳ್ತಾರೆ, ಪ್ರಾಪ್ತ ಮಾಡ್ಕೊಳ್ತಾರೆ ಅಂತ. ಅಹಿಲ್ಯರು ಅಂತಂದರೆ ಯಾರು ಕಲ್ಲು ಬುದ್ಧಿಯವರು ಅದಾರ ಅಂತ. ಅಹಿಲ್ಯಾಗೆ ದಂಡ ಸಿಕ್ಕಿದ್ದೆ ಅದಕ್ಕಂದರೆ ಕಲ್ಲು ಬುದ್ಧಿ ಯಾತಕ್ಕಾಗಿ? ಯಾಕೆ ಅಂದರೆ ಸತ್ಯ ಅಸತ್ಯವನ್ನು ಗುರುತಿಸಲಾಗದೆ, ಪಾತ್ರ ಯಾವುದು, ನಾ ಆತ್ಮ ಯಾರು, ರೋಲ್ ಮತ್ತು ಸೋಲ್ನ ಅಂತರವನ್ನು ಮಾಡದೆ, ರೋಲ್ನ ಕಾನ್ಷಿಯಸ್ನಲ್ಲಿ ದೇಹಭಾನದಲ್ಲಿ ಯಾರಿದ್ದಾರೋ ಅವರೆಲ್ಲರೂ ಅಹಿಲ್ಯರು. ಆ ಅಹಿಲ್ಯರಿಗೂ ಇಲ್ಲಿ ಸತ್ಯ ಜ್ಞಾನವನ್ನು ಕೊಡಲಾಗ್ತದೆ. ಇದು ಅಂತಹ ತರಗತಿಯಾಗಿದೆ. ಇನ್ನು ಕುಬ್ಜೆಯರು ಅಂತಂದರೆ ಹೇಳಲಾಗ್ತದೆ, ಕೃಷ್ಣ ಕುಬ್ಜೆಯರನ್ನು ತನ್ನ ಸಮಾನ ಸುಂದರನ್ನಾಗಿ ಮಾಡಿಕೊಂಡ ಅಂತ.
ಕುಬ್ಜೆ ಇರುವಂತಂದ್ರೆ ಶಾರೀರಿಕವಾಗಿ ಕಪ್ಪು ಬಿಳುಪು ಎತ್ತರ ದಪ್ಪ ಇರುವಂಥ ಮಾತಲ್ಲ, ಇದು ಬಹಳ ಸೂಕ್ಷ್ಮವಾದ ಮಾತು. ಕುಬ್ಜ ಅಂದರೆ ಮನಸ್ಸಿನಲ್ಲಿ ನಾ ಕಮ್ಮಿ ಇದ್ದೀನಿ, ನಾ ಹೆಚ್ಚಿದ್ದೀನಿ, ನಾ ಭಾಳ ಸುಂದರ ಇದ್ದೀನಿ, ಅಹಂಕಾರ. ನಾ ಕಮ್ಮಿ ಸುಂದರ ಇದ್ದೀನಿ, ಅಹಂಕಾರ. ನಾ ಗಿಡ್ಡಿದ್ದೀನಿ, ನಾ ಎತ್ತರಿದ್ದೀನಿ, ನಾ ಇಂಥ ಮಂತಂದವರು, ಇಂಥ ಜಾತಿಯವರು, ಇದೆಲ್ಲ ಬಾಬಾ ಹೇಳ್ತಾರೆ. ಈ ರೀತಿ ಭೇದ ಭಾವಿದೆ, ದೇಹ ಭಾನಿದೆ, ಅವರಿಗೆ ಕುಬ್ಜೇರು ಅಂತಾರೆ. ಅವರನ್ನೂ ಕಲ್ಯಾಣ ಮಾಡೋರು ಬಾಬಾನೇ ಅದಾರ. ಇನ್ನು ಸಾಧು ಸಂತರೂ ಸಹ ಇಲ್ಲಿ ಬಂದು ಈ ಸತ್ಯಜ್ಞಾನವನ್ನು ತಿಳ್ಕೊಳ್ತಾರೆ. ಇದು ಅಂತಹ ಅದ್ಭುತವಾದ ಕ್ಲಾಸ್ ಆಗಿದೆ, ತರಗತಿಯಾಗಿದೆ. ಹೇ ಮುಖ್ಯ ಯಾದ್ ಕಿ ಮೆಹನತ್. ಈ ಕಾಲೇಜ್ನಲ್ಲಿ ಏನು ಮಾಡಬೇಕಾಗಿದೆ? ಸತ್ಯ ಜ್ಞಾನವನ್ನು ತಿಳ್ಕೊಂಡ್ಮೇಲೆ ಕೇವಲ ನಾನು ಯಾರಿದ್ದೀನಿ ಎನ್ನುವಂಥ ಸತ್ಯವನ್ನು ಹಾಗೂ ಪರಮಾತ್ಮನು ಯಾರು ಎನ್ನುವಂಥ ಸತ್ಯವನ್ನು ಅರಿತುಕೋಬೇಕಾಗಿದೆ. ಯಾದ್ ಸೆ ಹಿ ಆತ್ಮ और शरीर की ನೇಚರ್ ಕ್ಯೂರ್ ಹೋತಿ ಹೇ. ಎಷ್ಟೆಷ್ಟು ನಾ ಆತ್ಮ ಆಗಿರುವ, ಸ್ವತೋ ಪ್ರಧಾನ ಆಗಿರುವ, ಪರಮಾತ್ಮ ನಿರಾಕಾರ ಆಗಿರುವ, ಪರಿಪೂರ್ಣ ಆಗಿರುವ ಸತ್ಯವನ್ನು ಸ್ಮರಣೆ ಮಾಡ್ಕೊಳ್ತೀವಿ. ಬಾಬಾ ಹೇಳ್ತಾರೆ ನೇಚರ್ ಕ್ಯೂರ್ ಆಗ್ತದ, ಶರೀರದ್ದು ನೇಚರ್ ಕ್ಯೂರ್ ಮತ್ತು ಆತ್ಮ ಅರ್ಥಾತ್ ಆತ್ಮದ ಮನಸ್ಸಿಂದು ಕೂಡ ನೇಚರ್ ಕ್ಯೂರ್ ಆಗ್ತದೆ, ಅಂದರೆ ಶುದ್ಧೀಕರಣ ಆಗ್ತದೆ. ಪರಂತು ಯಾದಕ್ಕೆ ಲಿಯೇ ಜ್ಞಾನ ಚಾಹಿಯೇ. ಮಕ್ಕಳೇ, ಬಾಬಾ ನೆನಪು ಮಾಡಬೇಕು, ನೀವು ಸತ್ಯ ಆತ್ಮದ ಸ್ಮೃತಿಯಲ್ಲಿರಬೇಕು ಅಂದರೆ ನಾಲೆಜ್ ಬೇಕಲ್ಲ. ನಾಲೆಜ್ ಎಲ್ಲಿ ಸಿಗ್ತದ? ಅದು ಇದೇ ತರಗತಿಯಲ್ಲಿ ಪರಮಾತ್ಮನಿಂದ ಪ್ರಾಪ್ತಿಯಾಗ್ತದೆ ಅಂತಾರೆ ಬಾಬಾ. धारणेಗಾಗಿ मुख्य सार ಮೊದಲೇದು, यह विनाश भी शुभ कार्य के लिए है, इसलिए डरना नहीं है. कल्याणकारी बाप सदा कल्याण का ही कार्य कराते, इस स्मृति से सदा खुशी में रहना है. ಜಗತ್ತಿನಲ್ಲಿ ಏನೇ ವಿನಾಶ ಆದ್ರೂ ಕೂಡ ಪಾತ್ರಧಾರಿಗಳಿಗೆ ಅವಶ್ಯ ಅದು ಅನ್ವಯ ಆಗ್ತದ. ಆತ್ಮನಿಗೂ ಬಾಹ್ಯ ಜಗತ್ತಿನ ಸ್ಥೂಲ ಪಂಚತತ್ವಗಳ ವಿನಾಶಕ್ಕೂ ಏನೂ ಸಂಬಂಧ ಇಲ್ಲ. ಬಾಬಾ ಹೇಳುವ ವಿನಾಶದ ಮಾತು ಯಾವುದು? ವಿನಾಶ ಏನಿದೆ ಅದರೊಳಗೆ ಒಂದೇನೋ ಕಲ್ಯಾಣ ಇದೆ ಅಂತ ಬಾಬಾ ನಮ್ಗೆ ಹೇಳ್ತಿದ್ದಾರೆ. ಇದು ಶುಭ ಕಾರ್ಯಕ್ಕೆ. ಅದಕ್ಕೆ ವಿನಾಶವನ್ನು ನೋಡಿ ಹೆದರಬೇಡ್ರಿ. ವಿನಾಶ ಅಂದ್ರೇನು? ಆಂತರಿಕವಾಗಿ ಮನಸ್ಸಿನಲ್ಲಿ ಅನೇಕ ರೀತಿಯ ಸುನಾಮಿ, ಭೂಕಂಪ ಏನೆಲ್ಲ ನಡೀತಾ ಇದೆ ಬಾಬಾ ಹೇಳ್ತಾರ. ಅದಕ್ಕೆ ಹೆದರಬೇಡ್ರಿ. ಯಾಕೆ ಹೆದರಬೇಡ್ರಿ? ಯಾಕೆ ಶುಭ? ಯಾಕಂದರೆ ಅದು ಹೊರಟು ಹೋಗ್ತಾ ಇದೆ. ಮನಸ್ಸಿನಲ್ಲಿ ಜನ್ಮ ಜನ್ಮಾಂತರದೇನು ಕೂತ್ಕೊಂಡಿತ್ತು ಅದು ಸತ್ಯಜ್ಞಾನದ ಕಾರಣದಿಂದ ಅದು ಹೊರಟು ಹೋಗ್ತಾ ಇದೆ, ಏಳ್ತಾ ಇದೆ ಮೇಲೆ. ಹೀಗಾಗಿ ಭಯಭೀತ ಆಗಬೇಡ್ರಿ. ಕಲ್ಯಾಣಕಾರಿ ಬಾಬಾ ಸದಾ ಕಲ್ಯಾಣದ ಕಾರ್ಯವನ್ನೇ ಮಕ್ಕಳ ಮೂಲಕ ಮಾಡಿಸ್ತಾರೆ. ಈ ಸ್ಮೃತಿಯಿಂದ ಸದಾ ತಾವು ಮಕ್ಕಳು ಖುಷಿಯಲ್ಲಿ ಇರಬೇಕಿದೆ. ಸೆಕೆಂಡ್ ಪಾಯಿಂಟ್, ಸದಾ ಏಕ್ ಹಿ ಫುರ್ನಾ ರಖನಾ ಹೈ ಕಿ ಸತೋ ಪ್ರಧಾನ್ ಸಚ್ಚಾ ಸೋನಾ ಬನ್ ಊಂಚ್ ಪದ ಪಾನಾ ಹೈ. ಅರ್ಥಾತ್ ಆತ್ಮ ಸದಾ ಸತ್ಯ ಶುದ್ಧ ಚಿನ್ನ ಆಗಿದೆ. ಆದರೆ ಸದಾ ಚಿಂತೆ ಏನಿರಬೇಕು? ಯಾವ ಮನಸ್ಸು ಸತೋ ಪ್ರಧಾನ ಇತ್ತೋ ಅದು ಈಗ ಮಾಯಿಗೆ ವಶಭೂತಾಗಿ, ದೇವಾನಕ್ಕೆ ವಶಭೂತಾಗಿ ನಾನು ಕಮ್ಮಿದ್ದೀನಿ, ಹೀಗಾಗಬೇಕಂತ ಅಂದ್ಕೊಂಡಿದೆ. ಬಾಬಾನು ಹೇಳ್ತಾರೆ ಹಾಗಾದ್ರೆ ನಾನು ಸತೋ ಪ್ರಧಾನ ಆತ್ಮ ಇದ್ದೀನಿ ಅನ್ನುವಂತಹ ಅಭ್ಯಾಸದಿಂದ ಶ್ರೇಷ್ಠ ಪದವಿ ಪಡೀರಿ. ಶ್ರೇಷ್ಠ ಪದವಿ ಅರ್ಥಾತ್ ಆತ್ಮಿಕ್ ಶ್ರೇಷ್ಠ ಸ್ಥಿತಿಯೇ ಶ್ರೇಷ್ಠ ಪದವಿ. तो जो रूहानी भोजन मिलता है उसे उगारना है. अंडरलाइन ಯಾವುದು? ಪರಮಾತ್ಮ ತಂದೆ ಆತ್ಮನ ಮನಸ್ಸಿಗಾಗಿ ಈ ಶುದ್ಧ ಭೋಜನವನ್ನು ಕೊಡ್ತಾ ಇದ್ದಾರೆ. ಇದನ್ನು ತಿನ್ನಿರಿ, ಅರಗಿಸ್ಕೊಡ್ರಿ ಅಂತಾರೆ ಬಾಬಾ. ಸುಮ್ಮನೆ ಬೇರೆ ಕೇಳಿ ಬಿಡೋರಾಗಬೇಡ್ರಿ, ಇದನ್ನು ಚೆನ್ನಾಗಿ ಅರಿತುಕೊಡ್ರಿ. वरदान, स्वयं को जिम्मेवार समझकर हर कर्म यथार्थ विधि से करने वाले संपूर्ण सिद्धि स्वरूप भव. ಸ್ವಯಂವನ್ನು ಜವಾಬ್ದಾರೆಂದು ತಿಳಿದುಕೊಂಡು ಯಥಾರ್ಥ ವಿಧಿಯಿಂದ ಕರ್ಮ ಮಾಡುವಂತಹ ಸಂಪೂರ್ಣ ಸಿದ್ಧಿ ಸ್ವರೂಪರು ಆಗ್ರಿ. इस समय आप संगम युगी श्रेष्ठ आत्माओं का हर श्रेष्ठ कर्म सारे कल्प के लिए विधान बन रहा है. ಈ ಸಂಗಮ ಯುಗದಲ್ಲಿ ತಾವು ಶ್ರೇಷ್ಠ ಆತ್ಮರು ಯಾವ ಒಂದು ಶ್ರೇಷ್ಠ ಕರ್ಮವನ್ನು ಮಾಡ್ತಾ ಇದ್ದೀವಿ. ಶ್ರೇಷ್ಠ ಕರ್ಮ ಯಾವುದು? ತನ್ನನ್ನು ರೋಲ್ ಕಾನ್ಷಿಯಸ್ಸಿಂದ ಡಿಟ್ಯಾಚ್ ಮಾಡಿಕೊಂಡು ಆತ್ಮದ ಸ್ಮೃತಿಯಲ್ಲಿ ಸ್ಥಿತ ಆಗಿ ಪರಮಾತ್ಮನ ಸ್ಮರಣೆ ಮಾಡೋದಿದೆಯಲ್ಲ, ಇದು ಶ್ರೇಷ್ಠ ಕಾರ್ಯ ಅಂತಾರೆ ಬಾಬಾ. ಭಲೇ ರೋಲ್ ಒಳಗೆ ಏನೇ ಕರ್ಮ ಮಾಡ್ತಾ ಇದ್ರೂ ಕೂಡ ಸದಾ ಸ್ಮೃತಿ ಇರಲಿ ನಾನು ಯಾರು ಅನ್ನುವಂಥದ್ದು. ಇದೇ ಶ್ರೇಷ್ಠ ಕರ್ಮ. ಈ ಶ್ರೇಷ್ಠ ಕರ್ಮ ಇಡೀ ಕಲ್ಪದೊಳಗೆ ಇದು ವಿಧಾನ ಆಗ್ತದೆ. ಈಗೇನು ನೀವು ಮಾಡ್ತೀರಿ ಇಡೀ ಕಾಲಚಕ್ರದೊಳಗೆ
ಇದೇ ಒಂದು ಪದ್ಧತಿ, ಇದೇ ಒಂದು ವಿಧಾನ ಆಗ್ತದ. तो स्वयं को विधान की रचयिता समझकर हर कर्म करो. ಸ್ವಯಂ ತಮಗೆ ತಾವು ಈ ವಿಧಾನದ ಈ ವಿಧಾನ ಏನಿದೆ ಅದರ ಸ್ವಯಂ ರಚಯಿತ ಅಂತ ತಿಳ್ಕೊಂಡು ಕರ್ಮ ಮಾಡ್ರಿ. इससे अलबेलापन स्वतः समाप्त हो जाएगा. ಇದರಿಂದ ಎಲ್ಲ ರೀತಿಯ ಹುಡುಗಾಟಿಕೆ ಅನ್ನುವಂಥದ್ದೇನಿದೆ ಅದು ಸಮಾಪ್ತಾಗಿ ಹೋಗ್ತದೆ. ಸಂಗಮ್ ಯುಪರ್ ಹಮ್ ವಿಧಾನ್ ಕೆ ರಚಯಿತಾ ಹೈ, ಜಿಮ್ಮೇವಾರ್ ಆತ್ಮ ಹೈ. ಈಗ ಹೇಳ್ತೀವಿ ಹಿರಿಯರು ಮಾಡಿದಾರ. ಹಾಗಾದರೆ ಹಿರಿಯರು ಯಾರವರು ಎಲ್ಲಿ ಹೋಗಿದ್ದಾರೆ? ಏನೇ ಹೇಳ್ತೀವಿ ಹಿರಿಯರು ಮಾಡಿದ್ದು ಬಿಡಬಾರ್ದ್ರಿ ಅಂತ ಬಾಬಾ ಹೇಳ್ತಾರೆ. ಈ ಸಂಗಮ ಯುಗದಲ್ಲಿ ಮಾಡಿರೋದೇ ಇಡೀ ಕಲ್ಪದಲ್ಲಿ ವಿಧಾನ ಆಗ್ತದ, ವಿಧಿ ಆಗ್ತದ. ಅಂದ ಮೇಲೆ ನೀವು ಭಾಳ ಜವಾಬ್ದಾರಲ್ಲ. ಅರ್ಥಾತ್ ಹೇಳ್ತಾರೆ, ಅಕ್ಕನ ಚಾಳಿ ಮನೆ ಮಂದಿಗೆಲ್ಲ ತಾಯಿಯಂತೆ ಮಕ್ಕಳು ಅಂತ ಯಾಕೆ ಹೇಳ್ತಾರಂತಂದರೆ, ಇಡೀ ಕಲ್ಪದ ಮೂಲ ಪೂರ್ವಜರೇನು ತಾವಿದ್ದೀರಿ, ತಾವು ಏನು ಇಲ್ಲಿ ನಿಯಮಗಳನ್ನು ರೂಲ್ಸನ್ನು ಫಾಲೋ ಮಾಡ್ತೀರಿ, ಯಾವ ಒಳ್ಳೆಯ ಕಾರ್ಯಗಳನ್ನು ಆರಂಭ ಮಾಡ್ತೀರಿ, ಇದು ಈ ಸೃಷ್ಟಿ ನಾಟಕದಲ್ಲಿ ಕಂಟಿನ್ಯೂ ಆಗ್ತದೆ. ಅಂದ ಮೇಲೆ ತಾವು ಭಾಳ ಜವಾಬ್ದಾರಿಯಿಂದ ಈ ಕಾರ್ಯಗಳನ್ನು ಮಾಡಬೇಕಂತಾರೆ ಬಾಬಾ. तो इस निश्चय से हर कर्म करो तो यथार्थ विधि से किए हुए कर्म की संपूर्ण सिद्धि अवश्य प्राप्त होगी. ನಾವೇನು ಮಾಡ್ತೀವಿ ಇದು ಮಾಡಿ ಅಳಿದು ಹೋಗೋದಿಲ್ಲ. ತಪ್ಪು ಮಾಡಲಿ, ಈ ರೋಲ್ನ ಮೂಲಕ ಒಳ್ಳೆಯ ಕಾರ್ಯವನ್ನೇ ಮಾಡಲಿ, ನಾವು ಏನು ಮಾಡ್ತೀವಿ ಇದು ಮುಂದೊಂದು ದಿನ ಯಾದಗಾರ ಆಗ್ತದೆ, ವಿಧಾನ ಆಗ್ತದೆ, ಕಾನೂನು ಆಗ್ತದೆ. ಅದಕ್ಕಂತಾರೆ ಬಾಬಾ, ಮಕ್ಕಳೇ ಏನು ಮಾಡಿರಿ, ಭಾಳ ನಿಶ್ಚಯದಿಂದ, ಅಂದರೆ ಈ ನಿಶ್ಚಯ ಇರಲಿ, ನಾವೇನು ಈಗ ಮಾಡ್ತೀವಿ ಬೀಜ ಬಿತ್ತುತ್ತಾ ಇದ್ದೀವಿ, ಈ ಬೀಜ ಮುಂದೆ ಉಳಿದವರಿಗೆ ಫಲ ಕೊಡ್ತದ ಅನ್ನೋದು ಮರಿಬೇಡ್ರಿ. ಈ ವಿಧಿಯಿಂದ ನೀವು ಕರ್ಮ ಮಾಡಿದ್ರಿ ಅಂದರೆ ಸಂಪೂರ್ಣ ಸಿದ್ಧಿ ನಿಮಗೆ ಅವಶ್ಯ ಪ್ರಾಪ್ತ ಆಗ್ತದೆ. ಸ್ಲೋಗನ್, ಸರ್ವಶಕ್ತಿಮಾನ್ ಬಾಪ್ ಸಾಥೋ तो माया पेपर टाइगर बन जाएगी. ಸರ್ವಶಕ್ತಿವಾನ್ ಬಾಬಾ, ಸದಾ ಬಾಬನ ಸ್ಮೃತಿ ಇತ್ತು, ಪರಮಾತ್ಮನ ಸ್ಮರಣೆ ಇತ್ತು ಅಂತಂದರೆ ಮಾಯಾ ಅರ್ಥಾತ್ ದೇಹಭಾನದ ನೆನಪುಗಳೇನಿದಾವ ಇವೆಲ್ಲವೂ ನಿಮಗೆ ಪೇಪರ್ ಟೈಗರ್ ಥರ. ಅಂದರೆ ಒಮ್ಮೆ ಸಮಸ್ಯೆ, ಒಮ್ಮೆ ಚಿಂತೆ, ಒಮ್ಮೆ ಆರ್ಥಿಕ ಕೊರತೆ, ಅನೇಕ ರೀತಿಯ ಶರೀರದ ತೊಂದರೆ, ಏನೆಲ್ಲ ಭಯಾನಕ ಹುಲಿ ಥರ ಬಂದು ಹೆದರಿಸ್ತಾವಲ್ಲ, ಇದನ್ನೇನು ಮಾಡಿರಿ, ಅದು ಕಾಗದದ ಹುಲಿ. ಆದರೆ ಕಾಗದದ ಹುಲಿ ಅಂತ ಯಾವಾಗ ಅನ್ನಿಸ್ತದಂತಂದ್ರೆ ನೀವು ಸರ್ವಶಕ್ತಿವಂತ ತಂದೆಯನ್ನು ಜೊತೆಯಲ್ಲಿ ಕರ್ಕೊಂಡು ಅನುಭವ ಮಾಡಿದಾಗ. ಯಾಕಂದರೆ ಅನೇಕರು ದೇಹಭಾನದಲ್ಲಿ ಇರುವಂಥವರು ಕಾಗದದ ಹುಲಿಗೂ ಕೂಡ ರಿಯಲ್ ಅಂತ ತಿಳ್ಕೊಂಡು ಹೆದರ್ತಾ ಇರ್ತಾರೆ. ಅವ್ಯಕ್ತ ಶಾರೆ ಈ ಅವ್ಯಕ್ತ ಮಾಸದಲ್ಲಿ ಬಂಧನ್ಮುಕ್ತಾಗಿ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡ್ರಿ. ಸದಾ ಜೀವನ್ಮುಕ್ತ रहने का सहज साधन है मैं और मेरा बाबा. ಸಹಜ ಜೀವನ್ಮುಕ್ತರಾಗಿರುವುದರ ಸಹಜ ಸಾಧನವೆಂದರೆ ನಾನು ಮತ್ತು ನನ್ನ ಬಾಬಾ. क्योंकि मेरे का ही बंधन है. मेरा बाबा हो गया तो सब मेरा खत्म. ಬಾಬಾ ನನ್ನವರಾಗಿಬಿಟ್ರೆ ಎಲ್ಲವೂ ಖತಮ್. ಜब एक मेरा सब मेरा समाप्त हो जाएगा. ಒಬ್ಬ ಬಾಬಾ, ಒಬ್ಬ ನಿರಾಕಾರ ಪರಮಾತ್ಮನನ್ನು ನನ್ನವರನ್ನಾಗಿ ಮಾಡ್ಕೊಂಡ್ಬಿಟ್ರೆ ನಂದು ಅನ್ನೋದೆಲ್ಲವೂ ಸಮಾಪ್ತಾಗಿ ಹೋಗ್ತದೆ. तो बंधन मुक्त हो गए. तो यही याद रखना कि हम ब्राह्मण जीवन मुक्त आत्मा है. ಅಂದಮೇಲೆ ಸದಾ ನೆನಪಿಟ್ಕೊಡ್ರಿ, ನಾವು ಬ್ರಾಹ್ಮಣರು ಜೀವನ್ಮುಕ್ತ ಆತ್ಮರಿದ್ದೇವೆ. ನಾ ಆತ್ಮ ಇದ್ದೀನಿ, ನಾ ಆತ್ಮ ಸದಾ ಜೀವನ್ಮುಕ್ತಿದ್ದೀನಿ. ಬಾಕಿ ಪಾತ್ರದಲ್ಲಿ ಏನೆಲ್ಲ ಬಂಧನ ಇದೆ ಅದು ರಿಯಲ್ ಅಲ್ಲ, ಕೇವಲ ಆ್ಯಕ್ಟಿಂಗ್ ಮಾತ್ರ ಆಗಿದೆ. ಓಂ ಶಾಂತಿ. ಅನುಭವ ಮಾಡೋಣ. ಏನೆಲ್ಲ ಕರ್ಮ ಮಾಡುತ್ತಿದ್ದರೂ ಸಹ, ಕರ್ಮ ನಡೆಯುತ್ತಿದ್ದರೂ ಇದರಲ್ಲಿ ನಿರಂತರ ಪರಮಾತ್ಮನ ಸ್ಮೃತಿ. ನಾನು ನಿರಾಕಾರ ಆತ್ಮ, ನನಗೆ ಸಿಕ್ಕಿರುವ ಈ ಪಾತ್ರದಲ್ಲಿ ಏನೆಲ್ಲ ಸ್ವಯಂ ಭಗವಂತ ವಿಧಾತ ಯಾವ ಕಾರ್ಯಗಳು, ಯಾವ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೋ, ಅರ್ಥಾತ್ ಶರೀರದ ಮೂಲಕ ಕರ್ಮ ಮಾಡುತ್ತಾ ಪರಮಾತ್ಮನ ಸ್ಮೃತಿಯಲ್ಲಿ ದಿವ್ಯ ಕರ್ಮಗಳನ್ನು ಮಾಡುವುದು, ಅರ್ಥಾತ್ ವಿಧಾನಗಳನ್ನು ರಚಿಸೋದು. ಯಾಕೆಂದರೆ ತಾವು ವಿಧಿವಿಧಾನಗಳ ರಚಯಿತನಾಗಿದ್ದೀರಿ ಎಂದು ಬಾಬಾ ನಮಗೆ ಸ್ಮರಣೆಗೊಳಿಸುತ್ತಿದ್ದಾರೆ. ಹೀಗಾಗಿ ಪ್ರತಿ ಕರ್ಮದಲ್ಲಿ ಪ್ರತಿ ಕ್ಷಣವೂ ಸಹ ನಾನು ಮಾಡುತ್ತಿರುವುದು ರೆಕಾರ್ಡ್ ಆಗುತ್ತಿದೆ. ನಾನು ಮಾಡುತ್ತಿರುವುದು ಮುಂದಿನ ಪೀಳಿಗೆಗೆ ದಾರಿದೀಪವಾಗಿದೆ ಎಂದು ತಿಳಿದು ಸದಾ ಶ್ರೇಷ್ಠ ಕರ್ಮಗಳನ್ನೇ
ಮಾಡಿರಿ. ಓಂ ಶಾಂತಿ.